ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಫೂಲ್ ಚಂದ್ ಜೈನ್ ಅವರ ಸುಪುತ್ರ ಮೋಹನ್ ಲಾಲ್ ಜೈನ್ ತಲೇಡಾ ಅವರನ್ನು ಭಾರತ ಭಗವಾನ್ ಬುದ್ಧ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಕುರಿತು ಜನತಾ ಸೇವಾ ದಳದ ರಾಜ್ಯಾಧ್ಯಕ್ಷ ಎಚ್ ಸದಾಶಿವ ಅವರು ಇತ್ತೀಚೆಗೆ ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೋಹನ್ ಲಾಲ್ ಜೈನ್ ಅವರು ಸಹೋದರರೊಂದಿಗೆ ತಮ್ಮ ತಂದೆಯ ನೆನಪಿನಲ್ಲಿ ಅಲೆಮಾರಿ ಜನ ವಾಸಿಸುವ ಪ್ರದೇಶ ಸೇರಿದಂತೆ ಬಡ ಕಾರ್ಮಿಕರು, ನಿರ್ಗತಿಕರು ವಾಸಿಸುವ ಪ್ರದೇಶಗಳಲ್ಲಿ ಕೊಳವೆ ಬಾವಿ ಕೊರೆಯಿಸಿ ನೀರಿನ ಅನುಕೂಲ ಕಲ್ಪಿಸಿದ್ದಾರೆ. ಜೊತೆಗೆ ಸಮುದಾಯ ಹಾಗೂ ಹಲವಾರು ರೈತಪರ, ಪ್ರಗತಿಪರ ಸಂಘಟನೆಗಳೊಂದಿಗೆ ಜೊತೆಗೂಡಿ ಹೋರಾಡಿದ್ದಾರೆ. ರೈತರ ಸಮಸ್ಯೆ ಸೇರಿದಂತೆ ಅಲೆಮಾರಿ ಜನರಿಗೆ ಸೂರು ಮತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಲು ಧ್ವನಿಯಾಗಿದ್ದಾರೆ. ಅವರ ನಿರಂತರ ಹೋರಾಟ, ಸಮಾಜ ಸೇವೆ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಜೆಸಿ ರಸ್ತೆ ಬಳಿ ಇರುವ ಕನ್ನಡ ಭವನದಲ್ಲಿ ಜೂನ್ 18ರಂದು ಬುದ್ಧ ಬಸವಣ್ಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕರ್ನಾಟಕ ಜನತಾ ಸೇವಾದಳದ ವತಿಯಿಂದ ಆಯೋಜಿಸಿರುವ ಸಂಗಮ ಸಮಾವೇಶದಲ್ಲಿ ಮೋಹನ್ ಲಾಲ್ ಜೈನ್ ತಲೇಡಾ ಅವರಿಗೆ ಭಾರತ ಭಗವಾನ್ ಬುದ್ಧ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಭಗವಾನ್ ಬುದ್ಧ ಶ್ರೀ ಪ್ರಶಸ್ತಿಗೆ ಭಾಜನರಾದ ಮೋಹನ್ ಲಾಲ್ ಜೈನ್ ಅವರಿಗೆ ಹರ್ಷ ವ್ಯಕ್ತಪಡಿಸಿರುವ ಸ್ಥಳೀಯ ಸಂಘಟನೆಗಳು, ಅವರ ಸ್ನೇಹ ಬಳಗ ಮತ್ತು ಆಪ್ತ ವಲಯ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ.